ಸರಿಮ್ಮ. ಅಪ್ಪ, ನನ್ಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಆಚೆ ಹೋಗ್ಬಿಟ್ಟು ಬರ್ತೀನಿ. ಒಬ್ಳೆ ನೀನು ಆಚೆ ಬುದ್ಗಿದ್ದಿದ್ಯಾ? ನಿನ್ಗೆ ಹೊರಗಡೆ ಹೋಗಂಗಿಲ್ಲ, ಇದು ಸಿಟಿ. ಬಾ, ನಾನು ಬರ್ತೀನಿ ಜೊತೆಗೆ. ನಾನೇನ್ ಚಿಕ್ಕ ಮಗುನಾ? ಅದು ಅಲ್ದೆ ನಾನೇನ್ ಲಂಡನ್ಗೆ ಹೋಗ್ತಿಲ್ಲ, ಇಲ್ಲೇ ಪಕ್ಕದ ಬೀದಿಗೆ ಹೋಗ್ತಿದ್ದೀನಿ ಅಷ್ಟೇ. ಅದೆಲ್ಲ ಆಗಲ್ಲಮ್ಮ. ನೀನು ಅಮ್ಮ, ನೀನಾದ್ರೂ ಹೇಳಮ್ಮ ಅಪ್ಪಂಗೆ. ಹೋಗ್ ಬರ್ಲಿ ಬಿಡ್ರಿ. ವಂಶಿ, ಬೇಗ ಬಾ. ಸರಿ ಅಮ್ಮ. ಹುಷಾರು. ಹುಷಾರು. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಾವು ನೋಡು ಬಿಗ್ಗಿಯಾಗಿ ತಂದೆ ತಾಯಿಗಳಿದ್ದೀವಿ. ನಮ್ಮ ಮಗಳು ಮದುವೆ ಅಕ್ಷತೆ ಶಾಸ್ತ್ರ ಮಾಡಿದ್ವಿ. ಪಾಪ ಆ ಮಾಯಾಗಿ ಯಾರಿದ್ದಾರೆ, ಅವರಮ್ಮ ಇದ್ದಾರೆ, ಪಾಪ ಮಾಡೋದಿಕ್ಕಾಗಲ್ಲ. ಒಂದ್ ಕೆಲಸ ಮಾಡೋಣ, ನಾವು ಹೋಗ್ಬಿಟ್ಟು ಆ ಶಾಸ್ತ್ರಗಳನ್ನ ಮುಗಿಸ್ಕೊಟ್ಬಿಡೋಣ. ಹೋರಿ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಬನ್ನಿ, ಹೋಗ್ ಬರೋಣ. ನಡಿ. ಹುಡುಗಿ ಬಂದಿದ್ದು ಕೈಗೆ ಸಿಗ್ದಂಗಾಗೋದ? ಕೈಗೂ ಇಲ್ಲ, ಕಾಲ್ಗೂ ಇಲ್ಲ. ಬರ್ಲಿ ಇವತ್ತವನು. ಬೆಂಡೆತ್ ಬ್ರೇಕ್ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಪಕೋಡನೇ ಅಲ್ಲ. ಬರ್ಲಿ, ಗ್ರಾಚಾರ ಬಿಡಿಸ್ತೀನಿ. ಅಲ್ಲ, ಈ ಪಕೋಡ ಅಂದ್ರೆ ಏನ್ ಅನ್ಕೊಂಬಿಟ್ಟವ್ನೆ? ವಾಚ್ಮ್ಯಾನ್ ಅನ್ಕೊಂಬಿಟ್ಟವ್ನ? ಇವತ್ತೆರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ಏನನ್ನಾಗ್ಲಿ, ಏನನ್ನ ಮಾಡ್ಲೇಬೇಕು ಇವನ್ಗೆ. ಏನು ಅಷ್ಟು ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ಯಾ? ಯಾವ್ದಾದ್ರು ಹುಡುಗಿ ಕಾಳಾಗ್ತಾ ಇದ್ಯಾ? ಏನ್ ಕತೆ? ಹೌದಪ್ಪ, ಹೊಟ್ಟೆಗೆ ಅಕ್ಕಿ ಕಾಳಿಲ್ಲ, ಇನ್ ಹುಡುಗಿರ್ ಕಾಳು ಬೇರೆ ಹಾಕಕ್ ಹೋಗ್ತೀನಿ. ಹುಡುಗಿರ್ ಸವಾಸನೆ ಬೇಕಾಗಿಲ್ಲ ನನ್ಗೆ. ಯಾಕೋ, ಏನಾಯ್ತು? ಬೆಳಗ್ಗೆ ಏನಾದ್ರು ಸನ್ಯಾಸಿ ಆಗ್ಬೇಕು ಅನ್ಕೊಂಡಿದ್ಯಾ? ಹೆಂಗೆ? ನಿನ್ ನೋಡಿ ಕಣ, ನಿನ್ ನೋಡಿ ನನ್ ಲೈಫ್ ಅಲ್ಲೇ ಮದ್ವೆ ಆಗ್ಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಏನೋ ನನ್ನ ನೋಡ ಅಂತದ್ ನಾನೇನೋ ಮಾಡ್ದೆ? ಏನ್ ಮಾಡ್ದೆ ಅಂತ ಬೇರೆ ಕೇಳ್ತಾ ಇದ್ಯಾ? ಲೇ, ಹುಡುಗಿರ್ ನೋಡಿದ್ರೆ ಕರೆಂಟ್ ಹೊಡೆದ್ ಕಾಗೆ ತರ ಕಿಲೋಮೀಟರ್ ಗಟ್ಲೆ ಓಡ್ತಾ ಇದ್ದೆ. ಇವಾಗ ಅತ್ಗೇನ್ ನೋಡಿದ್ರೆ ಒಂದ್ ನಿಮಿಷನೂ ಬಿಟ್ಟಿರಕ್ ಆಗಲ್ಲ ಅನ್ನೋ ರೇಂಜ್ ಆಗೋಗಿದ್ಯಲ್ಲ. ಅದೆಲ್ಲ ಏನಿಲ್ಲ, ಅದೆಲ್ಲ ನಿನ್ ಭ್ರಮೆ ಅಷ್ಟೇ. ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ಒಂದಿನ ಹೋಟೆಲ್ಗೆ ರಜಾ ಹಾಕ್ತೆ ಮಿಸ್ ಮಾಡ್ದೆ ಬರ್ತಿದ್ದವನು ಈಗ ಕೊನೆದಾಗ ಯಾವತ್ತಪ್ಪ ಹೋಟ್ಲ್ಗೆ ಹೋದೆ ಅಂತ ತಲೆ ಕೆರ್ಕೊಳ್ಳೋ ರೇಂಜ್ಗೆ ಆಗೋಗಿದ್ಯಾ? ಹೇಳ, ಯಾವತ್ತೋ ನೀನ್ ಕೊನೆದಾಗ ಹೋಟ್ಲ್ಗೆ ಬಂದಿದ್ದು? ಹೇಳು. ಅದೆಲ್ಲ ಏನಿಲ್ವಾ, ನಿಶ್ಚಿತಾರ್ಥ, ಆ ಪೂಜೆ ಈ ಪೂಜೆ ಅನ್ಕೊಂಡ್ ಲೇಟ್ ಆಯ್ತು ಅಷ್ಟೇ. ಹಾ, ನೆನ್ನೆ ಆರ್ಡರ್ ಕೊಟ್ಟಿದ್ರಲ್ಲ, ಅವ್ರು ಕಾಲ್ ಮಾಡಿದ್ರು ಆರ್ಡರ್ ರೆಡಿ ಆಯ್ತಾ ಇಲ್ವಾ ಅಂತ. ಏನೋ ಹೇಳ್ಬಿಟ್ಟು ಮ್ಯಾನೇಜ್ ಮಾಡಿದೀನಿ. ಫಸ್ಟ್ ಹೋಟ್ಲುಗಾಗ ಕೆಲಸ ಮುಗ್ಸೋಣ, ನಡಿ. ಕೃಷ್ಣ ಬೆಳಗ್ಗೆನೆ ಬಂದ್ ಕರ್ಕೊಂಡು ಹೋಗ್ತೀನಿ ಅಂದ, ಇನ್ನ ಬಂದಿಲ್ವಲ್ಲ. ನೆನೆ ಮಾತ್ ಕೊಟ್ಟಿದ್ದನ ಏನಾದ್ರೂ ಮರ್ತ್ಬಿಟ್ನಾ ಹೇಗೆ? ಏನಾಗಲ್ಲ, ನಾನೇ ಒಂದ್ಸಲ ಕಾಲ್ ಮಾಡಿ ಕೇಳ್ತೀನಿ. ಬಾ, ನಡಿ ನಡಿ. ಯಾವಾಗ್ಲೂ ಮ್ಯಾನೇಜ್ ಮಾಡೋದೇ ಆಗೋಯ್ತು, ನಾನ್ ಮಾಡಿಸ್ಕೊಳ್ಳೋದೇ ಆಗೋಯ್ತು. ನಮ್ ಮನೆ ಬರೋಣ ಇಷ್ಟು. ಒಂದ್ ನಿಮಿಷ. ಏನ್ ಕರ್ಮಗುರು ಇವಂದು. ಹಲೋ ಹಲೋ, ಕೃಷ್ಣ ಎಲ್ಲಿದ್ಯಾ? ಇಲ್ಲ, ಮನೆ ಹತ್ರನೇ ಇದ್ದೆ. ಯಾಕೆ, ಏನಾಯ್ತು? ಏನಾಯ್ತಾ? ನಿನ್ಗೋಸ್ಕರ ಅವಾಗ್ಲಿಂದ ಕಾಯ್ತಾ ಇದ್ದೀನಿ ನಾನು. ನೀನ್ ನೋಡಿದ್ರೆ ಇನ್ನು ಮನೆಯಲ್ಲಿ ಆರಾಮಾಗಿ ಬಿದ್ಕೊಂಡಿದ್ಯಾ? ಹಾ, ಏನು ನೀವು ನನಗೋಸ್ಕರ ಒಬ್ರೆ ರೋಡಲ್ಲಿ ಕಾಯ್ತಾ ಇದ್ದೀರಾ? ಅಲ್ಲ, ನಿನಗ್ ಕಾಯ್ದೆ ಇನ್ಯಾರಿಗೆ ಕಾಯ್ಲಿ? ನೀನೇ ತಾನೇ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಮಾತ್ ಕೊಟ್ಟಿದ್ದು. ಮಾತ್ ಕೊಟ್ಟು ಇಷ್ಟು ಬೇಗ ಮರ್ತ್ ಬಿಟ್ಯಾ? ಅದು ಅದು ಇವತ್ತು ಹೋಟೆಲಲ್ಲಿ ಸ್ವಲ್ಪ ಕೆಲಸ ಇತ್ತು, ನಾಳೆ ಹೋಗೋಣ. ಇವತ್ತೇನಾದ್ರೂ ನೀನನ್ನ ಹೊರಗಡೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ರಾತ್ರಿ ನಡೆದಿರೋದ್ನೆಲ್ಲ ಮನೆಯವ್ರಿಗೆಲ್ಲ ಹೇಳ್ಬಿಡ್ತೀನಿ ಅಷ್ಟೇ. ಆಮೇಲೆ ಏನಾಗತ್ತೆ ಅಂತ ನಿನಗೆ ಚೆನ್ನಾಗ್ ಗೊತ್ತಲ್ಲ. ಇವಳ್ ಹೋಗಿಲ್ಲ ಅಂದ್ರೆ ಇವಳಂತೂ ಬಿಡಲ್ಲ. ಈ ಕಡೆ ಹೋಟೆಲ್ಗೆ ಹೋಗಿಲ್ಲ ಅಂದ್ರೂ ಕಷ್ಟ, ಅಲ್ಲೂ ರಾಶಿ ರಾಶಿ ಕೆಲಸ ಇದೆ. ಏನಪ್ಪ ಮಾಡೋದೀಗ? ಹಲೋ, ಏನ್ ಮಾತೇ ಆಡ್ತಿಲ್ಲ? ಏನಾದ್ರೂ ತಪ್ಪಿಸ್ಕೊಳಕ್ ನೋಡಿದ್ರೆ ಈ ವಂಶಿ ಹೆಂಗೆ ಅಂತ ಗೊತ್ತಲ್ಲ. ನಾನೇನ್ ತಪ್ಪಿಸ್ಕೊಂತ ಇಲ್ಲ, ಹೋಟೆಲಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದೇ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಕಳ್ಳಂಗೊಂದು ಪಿಳ್ಳೆನೆವಾ ಅಷ್ಟೇ. ನಿನಗೆ ನನ್ನ ಹೊರಗಡೆ ಕರ್ಕೊಂಡು ಹೋಗಕ್ ಇಷ್ಟ ಇಲ್ಲ ಅಂತ ಹೇಳು. ಅಯ್ಯೋ, ಹಂಗೇನಿಲ್ಲ. ಒಂದ್ ಕೆಲಸ ಮಾಡೋಣ, ನಮ್ಮ ಹೋಟೆಲ್ ಹತ್ರನೇ ಒಂದು ಪಾರ್ಕ್ ಇದೆಯಲ್ಲ, ಅಲ್ಲೇ ಮೀಟ್ ಮಾಡೋಣ ಬನ್ನಿ. ನಾನು ಡೈರೆಕ್ಟಾಗಿ ಅಲ್ಲೇ ಬರ್ತೀನಿ, ನೀವು ಬಂದ್ಬಿಡಿ. ಸರಿ ಆಯ್ತು, ನಾನು ಬೇಗ ಹೊರಡ್ತೀನಿ, ನೀನು ಬೇಗ ಬಂದ್ಬಿಡು. ಮತ್ತೇನಾದ್ರೂ ಕಾರಣ ಕೊಟ್ಟು ತಪ್ಪಿಸ್ಕೊಂಡ್ರೆ ಗೊತ್ತಲ್ಲ, ನಿನ್ನೆ ಆಗಿದ್ ವಿಷಯನ ಮನೆಯವ್ರಿಗೆಲ್ಲ ಹೇಳ್ತೀನಿ ಅಷ್ಟೆ. ಸರಿ ಆಯ್ತು.
ಕೊನೆಗೂ ಇನ್ನು ಒಪ್ಕೊಂಡ